ಸ್ನೇಹಿತರೆ, ಈ ಕಥೆಯ ಮೂಲಕ ನಾವು ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ನಾಶಪಡಿಸುತ್ತಿರುವ 10 ಕೆಟ್ಟ ಅಭ್ಯಾಸಗಳ ಶಕ್ತಿಯ ಬಗ್ಗೆ ಮತ್ತು ನಮ್ಮನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ನಮ್ಮ ಮಾನಸಿಕ ಆರೋಗ್ಯವನ್ನು ನಾಶ ಮಾಡುವ 10 ಅತ್ಯಂತ ಅಪಾಯಕಾರಿ ಅಭ್ಯಾಸಗಳ ಬಗ್ಗೆ ಕಲಿಯೋಣ. ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದ ಒಬ್ಬ ಹುಡುಗ ತನ್ನ ಮನಸ್ಸಿನಲ್ಲಿ ಅನಿಯಂತ್ರಿತ ಆಲೋಚನೆಗಳಿಂದ ತೊಂದರೆಗೀಡಾಗಿದ್ದನು. ಬಯಸದಿದ್ದರೂ ಅವನ ಮನಸ್ಸಿನಲ್ಲಿ ಯಾವಾಗಲೂ ಯಾವುದೋ ಆಲೋಚನೆಗಳು ಓಡುತ್ತಲೇ ಇರುತ್ತಿದ್ದವು ಮತ್ತು ಅವನು ಕೆಲಸ ಮಾಡುವಾಗ ಅವನ ಕೈಗಳು, ಕಾಲುಗಳು ಮತ್ತು ದೇಹವು ಕೆಲಸ ಮಾಡುತ್ತಿತ್ತು. ಆದರೆ ಅವನ ಮನಸ್ಸು ಹಿಂದೆ ನಡೆದ ಯಾವುದೋ ಘಟನೆಯ ಆಲೋಚನೆಗಳಲ್ಲಿ ಕಳೆದು ಹೋಗುತ್ತಿತ್ತು ಹಾಗೂ ಅವನು ತನ್ನ ಭವಿಷ್ಯದ ಬಗ್ಗೆ ಗಾಳಿಯಲ್ಲಿ ಕೋಟೆಗಳನ್ನು ಕಟ್ಟುವ ಅಭ್ಯಾಸವನ್ನು ಹೊಂದಿದ್ದನು. ಒಂದು ದಿನ ನಾನು ಇದನ್ನು ಮಾಡುತ್ತೇನೆ, ಅದನ್ನು ಮಾಡುತ್ತೇನೆ ಎಂದು ಆಗಾಗ ಯೋಚಿಸುತ್ತಿದ್ದನು. ಒಂದು ದಿನ ನಾನು ತುಂಬ ದೊಡ್ಡ ವ್ಯಕ್ತಿ ಮತ್ತು ಯಶಸ್ವಿ ವ್ಯಕ್ತಿಯಾಗುತ್ತೇನೆ ಎಂದು ದೊಡ್ಡ ಕನಸು ಕಾಣುತ್ತಿದ್ದನು. ಅವನ ಭವಿಷ್ಯದ ಬಗ್ಗೆ ಮತ್ತು ಅವನ ಕನಸಿನಲ್ಲಿ ಅವನು ಯಾವಾಗಲೂ ಇತರರಿಗಿಂತ ತನ್ನನ್ನು ತಾನೇ ಮುಂದೂಡುತ್ತಿದ್ದನು ಮತ್ತು ಒಬ್ಬ ಬುದ್ಧಿವಂತ, ಉದಾತ್ತ ಮತ್ತು ಧೈರ್ಯಶಾಲಿ ವ್ಯಕ್ತಿಯ ಕಥೆಯನ್ನು ಕೇಳಿದಾಗ ಅಥವಾ ಓದಿದಾಗ ಅವನು ತನ್ನನ್ನು ತಾನು ನಾಯಕನಾಗಿ ನೋಡಿಕೊಳ್ಳುತ್ತಿದ್ದನು ಹಾಗೂ ಅವನು ತನ್ನನ್ನು ತಾನು ಆ ಕಥೆಯ ನಾಯಕನ ಸ್ಥಾನದಲ್ಲಿ ನಿಲ್ಲಿಸುತ್ತಿದ್ದನು ಮತ್ತು ಅವನ ಆಲೋಚನೆಗಳಲ್ಲಿ ಅವನು ಎಲ್ಲ ಧೈರ್ಯವನ್ನು ಪ್ರದರ್ಶಿಸುತ್ತಿದ್ದನು ಮತ್ತು ಪ್ರಯತ್ನಿಸುತ್ತಿದ್ದನು ಹಾಗೂ ಮುಂದೊಂದು ದಿನ ನಾನು ದೊಡ್ಡವನಾಗುತ್ತೇನೆ, ಹೆಚ್ಚು ಹಣವಿದ್ದು ಸಮಾಜದಲ್ಲಿ ಗೌರವ ಪಡೆಯುತ್ತೇನೆ ಮತ್ತು ತುಂಬ ಸುಂದರವಾದ ಹುಡುಗಿಯನ್ನು ಮದುವೆಯಾಗುತ್ತೇನೆ ಮತ್ತು ಸಂತೋಷದಿಂದ ಜೀವನವನ್ನು ನಡೆಸುತ್ತೇನೆ ಎಂದು ಅವನು ಹಲವು ವರ್ಷಗಳಿಂದ ಹೀಗೆಯೇ ಯೋಚಿಸುತ್ತಿದ್ದನು. ಹಾಗೂ ನನ್ನ ಜೀವನವು ಇದ್ದಕ್ಕಿದ್ದಂತೆ ಬದಲಾಗುತ್ತದೆ, ಇದ್ದಕ್ಕಿದ್ದಂತೆ ಯಶಸ್ವಿಯಾಗುತ್ತೇನೆ ಎಂದು ಭಾವಿಸಿದನು. ಆದರೆ ಇಲ್ಲಿಯವರೆಗೆ ಅಂತಹ ಯಾವುದೇ ಪವಾಡ ಸಂಭವಿಸಲಿಲ್ಲ. ವಾಸ್ತವವಾಗಿ ಅವನ ಸ್ಥಿತಿಯು ಕಾಲಾಂತರದಲ್ಲಿ ಹದಗೆಡುತ್ತಿತ್ತು ಮತ್ತು ಇದಕ್ಕೆ ದೊಡ್ಡ ಕಾರಣವೆಂದರೆ ಅವನು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದಿರುವುದು. ಅದೇನೆಂದರೆ ಅವನು ಕೆಲಸ ಮಾಡದಿರುವ ಬಗ್ಗೆ ದೊಡ್ಡ ಕನಸುಗಳನ್ನು ಹೊಂದಿದ್ದನು ಮತ್ತು ಅವನು ತನ್ನ ಆಲೋಚನೆಗಳಲ್ಲಿ ಭವಿಷ್ಯದ ಬಗ್ಗೆ ದೊಡ್ಡ ಯೋಜನೆಗಳನ್ನು ಮಾಡಿದನು. ಆದರೆ ಅವನು ತನ್ನ ಕನಸುಗಳನ್ನು ನನಸಾಗಿಸಲು ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ ಮತ್ತು ಅವನು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಯತ್ನಿಸಲಿಲ್ಲ. ಇದರ ಪರಿಣಾಮವಾಗಿ ಅವನು 25 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವನಾಗಿದ್ದರೂ ಇಲ್ಲಿಯವರೆಗೆ ಅವನ ಯಾವುದೇ ಕನಸು ನನಸಾಗುವುದಿಲ್ಲ. ಆದ್ದರಿಂದ ಈಗ ಅವನು ತನ್ನ ಸ್ವಂತ ಮನಸ್ಸಿನಿಂದ ರಚಿಸಲಾದ ಆಲೋಚನೆಗಳ ಜಾಲದಲ್ಲಿ ಸಿಕ್ಕಿಬಿದ್ದಿದ್ದೇನೆ ಎಂದು ಅರಿತುಕೊಳ್ಳಲು ಪ್ರಾರಂಭಿಸುತ್ತಾನೆ ಹಾಗೂ ತನ್ನ ಆಲೋಚನೆಗಳಲ್ಲಿ ಮತ್ತು ವಾಸ್ತವದಲ್ಲಿ ತನ್ನ ಕನಸುಗಳ ಬಗ್ಗೆ ಯೋಚಿಸುತ್ತಾ ತನ್ನನ್ನು ತಾನೇ ಸಂತೋಷವಾಗಿರಿಸಿಕೊಳ್ಳುವವನು ಆ ಕನಸುಗಳನ್ನು ನನಸಾಗಿಸಲು ಎಂದಿಗೂ ಪ್ರಯತ್ನಿಸಲಿಲ್ಲ ಮತ್ತು ತನ್ನ ಮನಸ್ಸು ನಿಷ್ಪ್ರಯೋಜಕ ಆಲೋಚನೆಗಳಿಂದ ತುಂಬಿದೆ ಎಂದು ತಿಳಿಯುತ್ತಾನೆ. ಆದರೆ ಸಾಕಷ್ಟು ಪ್ರಯತ್ನಿಸಿದರೂ ಅವನು ಈ ಅಭ್ಯಾಸವನ್ನು ಬಿಡಲು ಸಾಧ್ಯವಾಗಲಿಲ್ಲ ಮತ್ತು ಅವನು ಆ ಆಲೋಚನೆಗಳ ಜಗತ್ತಿನಲ್ಲಿಯೇ ವಾಸಿಸುತ್ತಿದ್ದನು. ಆದರೆ ಅವನು ತನ್ನ ಆಲೋಚನೆಗಳಿಂದ ಹೊರಬಂದು ತನ್ನ ನೈಜ ಪರಿಸ್ಥಿತಿಯ ಬಗ್ಗೆ ಯೋಚಿಸಿದಾಗ ಅವನು ದುಃಖಿತನಾಗುತ್ತಿದ್ದನು. ಕ್ರಮೇಣ ಅವನು ಈ ಅಭ್ಯಾಸವು ಒತ್ತಡ ಮತ್ತು ದುಃಖಕ್ಕೆ ಕಾರಣವಾಯಿತು. ಆಗ ಅವನು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಇರುವುದು ಮತ್ತು ಮಾತನಾಡುವುದನ್ನು ಕಡಿಮೆ ಮಾಡುತ್ತಾನೆ ಮತ್ತು ದಿನವಿಡೀ ಮೌನವಾಗಿ ದುಃಖದಿಂದ ಇರುತ್ತಿದ್ದನು. ಮತ್ತು ಒಂದು ದಿನ ಅವನು ದುಃಖದಿಂದ ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ. ಆಗ ಅವನ ಸ್ನೇಹಿತನೊಬ್ಬ ಅವನ ಬಳಿಗೆ ಬಂದು ಹೇಳುತ್ತಾನೆ, ಗೆಳೆಯ, ಬಹಳ ಪ್ರಸಿದ್ಧರಾದ ಬೌದ್ಧ ಸನ್ಯಾಸಿ ನಮ್ಮ ಹಳ್ಳಿಗೆ
ಬಂದಿದ್ದಾರೆ ಮತ್ತು ಅವರು ಮನಸ್ಸಿಗೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುತ್ತಾರೆ ಎಂದು ನಾನು ಕೇಳಿದ್ದೇನೆ ಮತ್ತು ಬಹಳ ಸುಲಭವಾಗಿ ನಮ್ಮ ಮನಸ್ಸು ಶಾಂತವಾಗುತ್ತದೆ. ನೀನು ಅವರನ್ನು ಒಮ್ಮೆಯಾದರೂ ಭೇಟಿಯಾಗಬೇಕು ಎಂದು ಹೇಳುತ್ತಾನೆ. ಅವರು ನಿನ್ನ ಸಮಸ್ಯೆಯನ್ನು ಪರಿಹರಿಸಬಹುದು. ಇದನ್ನು ಕೇಳಿದ ಯುವಕನು ತುಂಬ ಸಂತೋಷನಾಗುತ್ತಾನೆ ಮತ್ತು ಬೌದ್ಧ ಸನ್ಯಾಸಿಯನ್ನು ಭೇಟಿಯಾಗಲು ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಬೌದ್ಧ ಸನ್ಯಾಸಿಯನ್ನು ತಲುಪುತ್ತಾನೆ ಮತ್ತು ಮರದ ಕೆಳಗೆ ಧ್ಯಾನದಲ್ಲಿ ಕುಳಿತಿದ್ದ ಬೌದ್ಧ ಸನ್ಯಾಸಿಗೆ ನಮಸ್ಕರಿಸಿ ಅವನ ಮುಂದೆ ಕುಳಿತು ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಮತ್ತು ಸಾಧುಗಳೇ, ನನ್ನ ಮನಸ್ಸು ಯಾವಾಗಲೂ ಅಸಂಖ್ಯಾತ ಆಲೋಚನೆಗಳಿಂದ ತುಂಬಿರುತ್ತದೆ. ಅದರಲ್ಲಿ ಅನಾವಶ್ಯಕ ವಿಚಾರಗಳು ಸದಾ ನಡೆಯುತ್ತಿರುತ್ತದೆ. ನಾನು ಕೆಲವು ಕೆಲಸಗಳನ್ನು ಮಾಡುತ್ತಿರುವಾಗಲೂ ನನ್ನ ಮನಸ್ಸು ಭೂತಕಾಲ ಅಥವಾ ಭವಿಷ್ಯದ ಆಲೋಚನೆಗಳಲ್ಲಿ ಕಳೆದು ಹೋಗುತ್ತದೆ. ನಾನು ಎಷ್ಟು ಪ್ರಯತ್ನಿಸಿದರೂ ಅದು ನನ್ನ ಮಾತನ್ನು ಕೇಳುವುದಿಲ್ಲ. ನನ್ನ ಈ ತೊಂದರೆಗೀಡಾದ ಮನಸ್ಸನ್ನು ಶಾಂತಗೊಳಿಸಲು ನಾನು ಬಯಸುತ್ತೇನೆ. ನಾನು ಇಲ್ಲಿಯವರೆಗೆ ವಿಫಲವಾಗಿರುವ ಈ ಬಗ್ಗೆ ಗಮನ ಹರಿಸಲು ಬಯಸುತ್ತೇನೆ. ಬುದ್ಧರೇ, ನಾನು ನಿರೀಕ್ಷೆಗಳೊಂದಿಗೆ ನಿಮ್ಮ ಬಳಿಗೆ ಬಂದಿದ್ದೇನೆ. ದಯವಿಟ್ಟು ನನಗೆ ಏನಾದರೂ ದಾರಿ ತೋರಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಆ ಯುವಕನ ಎಲ್ಲ ಮಾತುಗಳನ್ನು ಸಾವಧಾನವಾಗಿ ಕೇಳಿದ ಬೌದ್ಧ ಸನ್ಯಾಸಿಯು ಹೇಳುತ್ತಾರೆ, ನೀನು ಮಾಡುತ್ತಿರುವ ತಪ್ಪುಗಳನ್ನು ನಿಲ್ಲಿಸಿದಾಗ ಮಾತ್ರ ಜೀವನ ಸುಖಮಯವಾಗಿರುತ್ತದೆ ಮತ್ತು ಮನಸ್ಸು ಶಾಂತವಾಗಿರುತ್ತದೆ ಎನ್ನುತ್ತಾರೆ. ಮತ್ತು ನೀನು ಯಾವ ತಪ್ಪುಗಳನ್ನು ಮಾಡುತ್ತಿದ್ದೀಯಾ ಮತ್ತು ನಿನ್ನ ಮನಸ್ಸನ್ನು ಹೇಗೆ ಶಾಂತಗೊಳಿಸುವುದು ಎಂದು ಇಂದು ನಾನು ಅದರ ಬಗ್ಗೆ ವಿವರವಾಗಿ ಹೇಳುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ ಎಂದು ಹೇಳುತ್ತಾರೆ. ಮೊದಲನೇ ತಪ್ಪು ಎಂದರೆ ಸಾಕಷ್ಟು ನಿದ್ದೆ ಮಾಡದಿರುವುದು. ಸಾಕಷ್ಟು ನಿದ್ದೆ ಮಾಡದಿರುವುದು ದೇಹ ಮತ್ತು ಮನಸ್ಸಿಗೆ ಹಲವು ರೀತಿಯ ಹಾನಿ ಮಾಡುತ್ತದೆ. ಸಾಕಷ್ಟು ನಿದ್ದೆ ಬರದಿದ್ದರೆ ನೆನಪಿನ ಶಕ್ತಿ ಕುಂದುತ್ತದೆ. ಒತ್ತಡ, ಕಿರಿಕಿರಿ, ಸದಾ ಸುಸ್ತಾಗಿ ಮುಖಕ್ಕೆ ಹೊಳಪು ಬರುವುದು ಮುಂತಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದಲ್ಲದೆ ಕಡಿಮೆ ನಿದ್ರೆಯು ಸಮಸ್ಯೆಗಳನ್ನು ಪರಿಹರಿಸುವ ಮೆದುಳಿನ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಪ್ರತಿದಿನ ಕನಿಷ್ಠ 5 ರಿಂದ 6 ಗಂಟೆಗಳ ಆಳವಾದ ನಿದ್ರೆಯನ್ನು ಹೊಂದಿರುವುದು ಮುಖ್ಯ. ನಿದ್ರೆ ನಮ್ಮ ಜೀವನಕ್ಕೆ ಮುಖ್ಯವಾಗಿದೆ, ಏಕೆಂದರೆ ಅದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ರಕ್ಷಿಸುವ ಸಾಧನವಾಗಿದೆ. ಪ್ರತಿದಿನ ಸಾಕಷ್ಟು ಆಳವಾದ ನಿದ್ರೆ ನಮ್ಮ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ನಮ್ಮ ದಿನಚರಿಯಲ್ಲಿ ನಿದ್ರೆಗೆ ಬಹಳ ಮುಖ್ಯವಾದ ಸ್ಥಾನವಿದೆ, ಏಕೆಂದರೆ ಇದು ದಿನದ ಆಯಾಸ ಮತ್ತು ಒತ್ತಡದಿಂದ ನಮಗೆ ಪರಿಹಾರ ನೀಡುತ್ತದೆ. ಕೆಲವು ಕಾರಣಗಳಿಂದ ನೀವು ಸಾಕಷ್ಟು ನಿದ್ರೆ ಮಾಡದಿದ್ದರೆ ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಿಮ್ಮ ದೇಹದ ಆರೋಗ್ಯದ ದೃಷ್ಟಿಯಿಂದ ನಿದ್ರೆಯ ಕೊರತೆಯು ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಎರಡನೆಯ ತಪ್ಪು ಆಹಾರದ ಪ್ರಮಾಣ ಮತ್ತು ಗುಣಮಟ್ಟಕ್ಕೆ ಗಮನ ಕೊಡದಿರುವುದು. ಯಾವಾಗ ಬೇಕಾದರೂ ಮತ್ತು ಎಷ್ಟು ಬೇಕಾದರೂ ಕೆಲವರಿಗೆ ಮಸಾಲೆಯುಕ್ತ ಮತ್ತು ಸಿಹಿಯಾದ ಆಹಾರವನ್ನು ಸೇವಿಸುವ ಅಭ್ಯಾಸವಿದೆ. ಅವರು ಹೆಚ್ಚು ಹಿಟ್ಟು, ಸಕ್ಕರೆ ಮತ್ತು ಎಣ್ಣೆಯಿಂದ ಮಾಡಿದ ವಸ್ತುಗಳನ್ನು ತಿನ್ನುವ ಅಭ್ಯಾಸವನ್ನು ಹೊಂದಿದ್ದಾರೆ. ಜೀವನದಲ್ಲಿ ಆಹಾರವನ್ನು ಮಿತಿಗೊಳಿಸಿದರೆ ಜೀವನದಲ್ಲಿ ಏನು ಉಳಿಯುತ್ತದೆ ಎಂದು ಅಂತಹ ಜನರು ಭಾವಿಸುತ್ತಾರೆ. ಹೊಟ್ಟೆಯಲ್ಲ ಕಸದ ತೊಟ್ಟಿ ಎಂಬಂತೆ ಬಲವಂತವಾಗಿ ಹೊಟ್ಟೆಗೆ ಹಾಕುವುದು, ಏನನ್ನು ತಿನ್ನುವುದು ಕೇವಲ ದೇಹದ ತೂಕದ ಮೇಲೆ ಪರಿಣಾಮ ಬೀರುವುದಿಲ್ಲ, ಬದಲಿಗೆ ಇದು ಮಾನಸಿಕ ಶಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಹಿಟ್ಟು, ಎಣ್ಣೆ
ಸಕ್ಕರೆ ಮತ್ತು ಹೆಚ್ಚುವರಿ ಉಪ್ಪಿನಿಂದ ತಯಾರಿಸಿದ ಆಹಾರವನ್ನು ಸೇವಿಸುವುದರಿಂದ ದೇಹದ ತೂಕವು ಹೆಚ್ಚಾಗುತ್ತದೆ ಮತ್ತು ಅನೇಕ ರೋಗಗಳು ಉಂಟಾಗುತ್ತವೆ. ಮೂರನೆಯ ತಪ್ಪು, ತುಂಬಾ ಬಿಡುವಿಲ್ಲದ ಜೀವನವನ್ನು ನಡೆಸುವುದು. ಜೀವನವು ಹೀಗೆ ಸಾಗುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ. ಎಷ್ಟೇ ಬ್ಯುಸಿ ಲೈಫ್ ಇದ್ದರೂ ಕಾಯಿರಿ, ಓಡುತ್ತಾ ಹೋದರೆ ಮೂರ್ಛೆ ಬೀಳುವಿರಿ. ಬದುಕಿನ ಜಂಜಾಟದ ನಡುವೆ ಒಂದಿಷ್ಟು ಸಮಯ ತೆಗೆದುಕೊಳ್ಳಿ. ನೀವೇ ಸಮಯವನ್ನು ನೀಡಿ ಮತ್ತು ನಿಮಗೆ ಯಾವುದು ಸಂತೋಷವನ್ನು ನೀಡುತ್ತದೆ, ಯಾವ ಕೆಲಸವನ್ನು ನೀವು ಆನಂದಿಸುತ್ತೀರಿ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ ಮತ್ತು ನಿಮ್ಮನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ಮತ್ತು ನೀವು ಯಾವುದೇ ಕೆಲಸವನ್ನು ಮಾಡುವಾಗ ನೀವು ಶಾಂತ ಮತ್ತು ಒಳಗಿನಿಂದ ಉಲ್ಲಾಸವನ್ನು ಅನುಭವಿಸುತ್ತೀರಿ. ಆದ್ದರಿಂದ ಕಡಿಮೆ ಸಮಯದಲ್ಲಿ ನೀವು ಅದೇ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ. ಆದರೆ ನೀವು ನಿರಂತರವಾಗಿ ಓಡುತ್ತಿದ್ದರೆ ನೀವು ಸುಸ್ತಾಗುತ್ತೀರಿ. ಎಲ್ಲವನ್ನೂ ಮಾಡಲು ನಿಮಗೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ. ಇದು ಬಹಳಷ್ಟು ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ. ಆದರೂ ಒಬ್ಬ ವ್ಯಕ್ತಿಯು ಒಳಗಿನಿಂದ ಸಂತೋಷವನ್ನು ಅನುಭವಿಸುವುದಿಲ್ಲ. ಆದ್ದರಿಂದ ಹೆಚ್ಚು ಅವಸರ ಮಾಡುವ ಅಗತ್ಯವಿಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಬಾಲ್ಯದಿಂದಲೂ ಸ್ಪರ್ಧೆಯ ಭಾವನೆ ತುಂಬಿರುತ್ತದೆ. ಅವನ ಮತ್ತು ಅವನ ಹೆತ್ತವರ ಸುತ್ತಲಿನ ಪರಿಸರದಿಂದ ತುಂಬ ಓಡಿ ಹೋಗುವ ಅಗತ್ಯವಿಲ್ಲದ ಕಾರಣ ಜೀವನವನ್ನು ಶಾಂತಿಯುತವಾಗಿ ನಡೆಸಬಹುದು ಮತ್ತು ಶಾಂತವಾಗಿ ಉಳಿಯುವ ಮೂಲಕ ಸರಳ ಪ್ರಯತ್ನಗಳಿಂದಲೂ ಉತ್ತಮ ಯಶಸ್ಸನ್ನು ಸಾಧಿಸಬಹುದು. ನಾಲ್ಕನೆಯ ತಪ್ಪು, ನಿಮ್ಮ ಅಂತಹ ಒಂದು ಕೆಟ್ಟ ಅಭ್ಯಾಸವನ್ನು ನೀವು ಗುರುತಿಸಿಕೊಳ್ಳಿ. ಈಗ ಅಭ್ಯಾಸವು ಕೆಲಸವನ್ನು ಮುಂದೂಡುವ ಅಭ್ಯಾಸ, ಅತಿಯಾಗಿ ಯೋಚಿಸುವ ಅಭ್ಯಾಸ, ಚಿಂತಿಸುವ ಅಥವಾ ವಾದ ಮಾಡುವ ಅಭ್ಯಾಸದಂತಹ ಯಾವುದಾದರೂ ಆಗಿರಬಹುದು. ನೀವು ಭಾವಿಸುವ ಯಾವುದೇ ಅಭ್ಯಾಸವು ನಿಮಗೆ ಹೆಚ್ಚು ಹಾನಿಯನ್ನುಂಟು ಮಾಡುತ್ತದೆ. ಅದನ್ನು ಗುರುತಿಸಿ ಮತ್ತು ಹಿಂದೆ ಅದನ್ನು ಸುಧಾರಿಸುವ ಪ್ರಯತ್ನವನ್ನು ಪ್ರಾರಂಭಿಸಿ. ಅಭ್ಯಾಸಗಳನ್ನು ಬದಲಾಯಿಸುವುದು ಅಷ್ಟು ಸುಲಭವಲ್ಲ, ಆದರೆ ನೀವು ದೃಢತೆ ಮತ್ತು ನಮ್ಯತೆಯನ್ನು ಹೊಂದಿದ್ದರೆ ಎಲ್ಲವನ್ನು ಬದಲಾಯಿಸಲು ಸಾಧ್ಯವಿದೆ ಮತ್ತು ನಿಮ್ಮ ನಿರಂತರವಾಗಿ ಪ್ರಯತ್ನಿಸಿದರೆ ಇದು ನಿಮ್ಮ ಹೊಸ ಅಭ್ಯಾಸವಾಗಿ ಪರಿಣಮಿಸುತ್ತದೆ ಮತ್ತು ಹಳೆಯ ಅಭ್ಯಾಸವು ಸ್ವಯಂಚಾಲಿತವಾಗಿ ಹೋಗುತ್ತದೆ. ಐದನೆಯ ತಪ್ಪು, ಅಗತ್ಯಕ್ಕಿಂತ ದೊಡ್ಡ ಭರವಸೆಗಳನ್ನು ಮಾಡುವುದು. ನೀವು ಭರವಸೆ ನೀಡಬೇಕು ಮತ್ತು ನಿಮ್ಮ ಭರವಸೆಗೆ ನೀವು ಅಂಟಿಕೊಳ್ಳಬೇಕು. ಭರವಸೆಗಳನ್ನು ನೀಡುವ ಮತ್ತು ಅದನ್ನು ಪೂರೈಸುವ ಜನರಿಗೆ ಸಮಾಜದಲ್ಲಿ ವಿಭಿನ್ನ ಗೌರವವಿದೆ. ಜನರು ಅವರನ್ನು ಹೆಚ್ಚು ಇಷ್ಟಪಡುತ್ತಾರೆ. ಆದರೆ ನಾವು ಈಡೇರಿಸಲಾಗದ ಯಾವುದೇ ಭರವಸೆಯನ್ನು ನಾವು ಎಂದಿಗೂ ನೀಡಬಾರದು. ನೀವು ಅವುಗಳನ್ನು ಸಾಧಿಸಲು ಸಾಧ್ಯವಾಗದಿದ್ದಾಗ ನೀವು ಇನ್ನು ನಿಮ್ಮ ಮೇಲೆ ಹೆಚ್ಚು ಒತ್ತಡವನ್ನು ಹಾಕುತ್ತೀರಿ. ಅವುಗಳನ್ನು ಪೂರೈಸುವುದು ಅಥವಾ ಇತರರ ದೃಷ್ಟಿಯಲ್ಲಿ ಕೆಟ್ಟವರಾಗುವುದು ನಂತರ ನಿಮ್ಮಲ್ಲಿ ಹೆಚ್ಚಿನ ಒತ್ತಡವನ್ನು ಉಂಟುಮಾಡುತ್ತದೆ. ಆದ್ದರಿಂದ ನಿಮಗೆ ಸಾಧ್ಯವಾದಷ್ಟು ಮತ್ತು ನಿಮಗೆ ಸುಲಭವಾದಷ್ಟನ್ನು ಮಾಡಿ. ಆಗ ನಿಮ್ಮ ಜೀವನದಲ್ಲಿ ಎಷ್ಟು ಶಾಂತಿ ಬರುತ್ತದೆ ಎಂದು ನೋಡಿ. ಆರನೆಯ ತಪ್ಪು, ಆಂತರಿಕವಾಗಿ ನಿಮ್ಮನ್ನು ಟೀಕಿಸುವುದು. ದುರ್ಬಲ ಮತ್ತು ಇತರರಿಗಿಂತ ಕೀಳು ಭಾವನೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಅಭ್ಯಾಸವನ್ನು ನೀವು ಹೊಂದಿದ್ದರೆ ನೀವು ಯಾವಾಗಲೂ ನಿಮ್ಮಲ್ಲಿ ನ್ಯೂನತೆಗಳನ್ನು ಕಂಡುಕೊಳ್ಳುತ್ತೀರಿ. ನೀವು ಪ್ರತಿದಿನ ನಿಮ್ಮನ್ನು ಶಪಿಸಿಕೊಂಡರೆ ನಿಮಗೆ ಬಾಹ್ಯ ಶತ್ರುಗಳ ಅಗತ್ಯವಿಲ್ಲ, ಏಕೆಂದರೆ ಆಗ ನೀವೊಬ್ಬರೇ ಸಾಕು. ನಿಮ್ಮನ್ನು ಟೀಕಿಸುವ ಅಭ್ಯಾಸ ನಿಮಗಿದ್ದರೆ ಹಿಂದೆ ಬಿಟ್ಟು ಬಿಡಿ, ಏಕೆಂದರೆ ಹೀಗೆ ಮಾಡುವುದರಿಂದ ನಿಮ್ಮ ಬದುಕನ್ನು ನಕರ ಮಾಡಿಕೊಳ್ಳುತ್ತೀರಿ. ನಿಮ್ಮನ್ನು ಪ್ರೀತಿಸಿ ಮತ್ತು ಸ್ವೀಕರಿಸಿ. ನಿಮ್ಮ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಿ. ನೀವು ತಪ್ಪು ಮಾಡಿದ್ದರೆ ನೀವೇ ಹೇಳಿ, ನಾನು ಈ ತಪ್ಪನ್ನು ಅರಿತುಕೊಂಡಿರುವುದು ಒಳ್ಳೆಯದು ಎಂದು. ನಾನು ನನ್ನ ತಪ್ಪುಗಳಿಂದ ಕಲಿತು ಮುಂದೆ ಸಾಗುವ ವ್ಯಕ್ತಿ. ಆದ್ದರಿಂದ ನಾನು ಹೇಳಲು ಬಯಸುತ್ತೇನೆ, ತಪ್ಪು ಸಂಭವಿಸಿದಾಗ ನಿರಂತರ
ನಿರಂತರವಾಗಿ ನನ್ನನ್ನು ದೂಷಿಸುತ್ತಾ ಮತ್ತು ನನ್ನ ಕಣ್ಣಿಗೆ ಬೀಳುವ ಬದಲು ತಪ್ಪಿನಿಂದ ಪಾಠ ಕಲಿತು ಮುನ್ನಡೆಯಬೇಕು. ಏಕೆಂದರೆ ಒಳಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸುವುದು ಅಂತಹ ಸರಪಳಿಗಳಲ್ಲಿ ನಿಮ್ಮನ್ನು ಬಂಧಿಸುತ್ತದೆ. 7ನೆಯ ತಪ್ಪು, ಮನಸ್ಸನ್ನು ಕೆಟ್ಟ ನೆನಪುಗಳು ಮತ್ತು ಹಿಂದಿನ ನಕಾರಾತ್ಮಕ ಆಲೋಚನೆಗಳಿಂದ ತುಂಬಿಕೊಳ್ಳುವುದು. ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ತುಂಬ ಭಾರ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರುವಾಗ ಹೇಗೆ ಶಾಂತವಾಗಿ ಮತ್ತು ಸಂತೋಷದಿಂದ ಇರಲು ಸಾಧ್ಯ? ಆದ್ದರಿಂದ ನಿಮ್ಮ ಮನಸ್ಸು ಮತ್ತು ಮೆದುಳನ್ನು ತೆರವುಗೊಳಿಸಿ ಮತ್ತು ನಿಮ್ಮ ದೇಹದಿಂದ ಕಲಿಯಿರಿ. ದೇಹವು ಪ್ರತಿದಿನ ತನ್ನನ್ನು ತಾನೇ ಸ್ವಚ್ಛಗೊಳಿಸುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮಲಮೂತ್ರದ ಮೂಲಕ ತನ್ನೊಳಗಿನ ಕೊಳೆಯನ್ನು ಹೊರಹಾಕುತ್ತದೆ. ಆದ್ದರಿಂದ ಈ ರೀತಿಯಲ್ಲಿ ಪ್ರತಿದಿನ ನಿಮ್ಮ ಮನಸ್ಸಿನಲ್ಲಿರುವ ಕೊಳೆಯನ್ನು ತೆಗೆದುಹಾಕಿ. ಪ್ರತಿದಿನ ಮಲಗುವ ಮುನ್ನ ನಿಮ್ಮ ಮತ್ತು ಇತರರೊಳಗಿನ ಎಲ್ಲ ಪ್ರಕ್ಷುಬ್ಧತೆ, ಅಸಮಾಧಾನ ಮತ್ತು ದೂರುಗಳನ್ನು ತೆಗೆದುಹಾಕಿ. ಇದರೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲು ಪ್ರತಿದಿನ ಬೆಳಗ್ಗೆ ಸಮಯ ತೆಗೆದುಕೊಳ್ಳಿ. ನಿಮ್ಮ ಜೀವನವು ತುಂಬ ಸಂತೋಷವಾಗುತ್ತದೆ. 8ನೇ ತಪ್ಪು, ಅವಾಸ್ತವಿಕ ನಿರೀಕ್ಷೆಗಳನ್ನು ಹೊಂದಿರುವುದು ಮಾನವನ ಸ್ವಭಾವ. ಆದರೆ ನಿರೀಕ್ಷೆಗಳು ಆಧಾರಿತವಾದಾಗ ಮತ್ತು ಅತಿಯಾದಾಗ ಅದು ಯಾವಾಗಲೂ ನಮ್ಮನ್ನು ಒತ್ತಡದಲ್ಲಿರಿಸುತ್ತದೆ. ಇದು ಇತರರೊಂದಿಗೆ ಹೋರಾಡಲು ನಮ್ಮನ್ನು ಒತ್ತಾಯಿಸುತ್ತದೆ ಮತ್ತು ನಂತರ ನಾವು ನಮ್ಮ ಜೀವನದಲ್ಲಿ ಅತೃಪ್ತರಾಗುತ್ತೇವೆ. ನಾವು ನಮ್ಮ ಜೀವನದಲ್ಲಿ ಹೆಚ್ಚು ನಕಾರಾತ್ಮಕ ವಿಷಯಗಳನ್ನು ನೋಡಲು ಪ್ರಾರಂಭಿಸುತ್ತೇವೆ. ನಮ್ಮ ಆಸೆಗಳು ಎಂದಿಗೂ ಈಡೇರುವುದಿಲ್ಲ ಎಂದು ತೋರುತ್ತದೆ. ಈಡೇರದ ಬಯಕೆಗಳ ಸಂಪೂರ್ಣ ಹೊರೆಯನ್ನು ನಾವು ನಮ್ಮ ತಲೆಯ ಮೇಲೆ ಹೊತ್ತುಕೊಳ್ಳುತ್ತೇವೆ ಮತ್ತು ಈ ಒತ್ತಡದಲ್ಲಿ ನಾವು ಸಮಾಧಿಯಾಗುತ್ತೇವೆ ಎಂಬ ಭಾವನೆ ಪ್ರಾರಂಭವಾಗುತ್ತದೆ. ನಾವು ಜೀವನದಲ್ಲಿ ನಿರಾಸೆಗೊಂಡಿದ್ದೇವೆ. ನಮ್ಮ ಗುರಿಗಳನ್ನು ಸಾಧಿಸಲು ನಮಗೆ ಅನಿಸುವುದಿಲ್ಲ. ಉತ್ತಮ ಸಂಬಂಧಗಳನ್ನು ನಿರ್ಮಿಸಲು ನಮಗೆ ಅನಿಸುವುದಿಲ್ಲ ಮತ್ತು ಒಳ್ಳೆಯ ಆಹಾರ ತಿನ್ನಬೇಕೆಂದು ಅನಿಸುವುದಿಲ್ಲ. ನಮಗೆ ಎಲ್ಲಿಗೂ ಹೋಗಬೇಕೆಂದು ಅನಿಸುವುದಿಲ್ಲ. ನಾವು ನಮ್ಮ ಸುತ್ತಲೂ ಸಂಪೂರ್ಣ ಉದ್ವೇಗ ಮತ್ತು ದುಃಖದ ವಾತಾವರಣವನ್ನು ಸೃಷ್ಟಿಸುತ್ತೇವೆ. ಆದ್ದರಿಂದ ಅವಾಸ್ತವಿಕ ಮತ್ತು ಅವಿವೇಕದ ನಿರೀಕ್ಷೆಗಳನ್ನು ಹೊಂದಿರುವುದು ತುಂಬ ತಪ್ಪು. ಯಾವಾಗಲೂ ವಾಸ್ತವಿಕ ಮತ್ತು ನ್ಯಾಯೋಚಿತ ನಿರೀಕ್ಷೆಗಳನ್ನು ಹೊಂದಿರಿ ಮತ್ತು ಈ ವಾಸ್ತವಿಕ ನಿರೀಕ್ಷೆಗಳೊಂದಿಗೆ ಸಹ ಕೆಲವು ಏರಿಳಿತಗಳು ಇರಬಹುದು ಎಂದು ಯಾವಾಗಲೂ ಗುರುತಿಸಿ. 9ನೇ ತಪ್ಪು, ಕೆಟ್ಟ ಜನರು ಅಥವಾ ಕೆಟ್ಟ ಸಂಬಂಧಗಳಿಂದ ದೂರವಿರಲು ಸಾಧ್ಯವಿಲ್ಲ. ಸಂಬಂಧವಿದ್ದರೆ ಅದು ಪ್ರೀತಿ, ಕಾಳಜಿ ಮತ್ತು ಗೌರವದಿಂದ ಉತ್ತಮವಾಗಿರಬೇಕು. ಆದರೆ ನೀವು ಸ್ವಾರ್ಥಿ ಮತ್ತು ಕುತಂತ್ರದ ವ್ಯಕ್ತಿಯೊಂದಿಗೆ ಸಂಬಂಧದಲ್ಲಿದ್ದರೆ ನಿಮಗೆ ದಿನನಿತ್ಯದ ತಲೆನೋವು, ಸಂಬಂಧದಲ್ಲಿ ಕೋಪ ಮುಂದುವರಿಯುತ್ತದೆ. ನೀವು ಭಯದಿಂದ ಬದುಕುತ್ತೀರಿ ಮತ್ತು ನಿಮ್ಮೊಳಗೆ ಕೋಪ ಮಾತ್ರ ಉಳಿದಿದೆ. ಹಾಗಾಗಿ ಅಂತಹ ಸಂಬಂಧಗಳಿಂದ ದೂರವಿರಿ. ಅವರಿಲ್ಲದಿರುವುದು ಒಳ್ಳೆಯದು. ಒಬ್ಬಂಟಿಯಾಗಿರುವುದು ತುಂಬ ಆರಾಮದಾಯಕವಾಗಿದೆ. ಆದರೆ ದಿನನಿತ್ಯದ ತಲೆನೋವು ಯಾರಾದರೂ ಇದ್ದರೆ, ಅವರ ಜೊತೆ ಅಂತಹ ನಿಕಟ ಸಂಬಂಧಗಳಿದ್ದರೆ ಜೀವನವು ಹಾಳಾಗುತ್ತದೆ. ಇದು ಸಂಪೂರ್ಣವಾಗಿ ತಪ್ಪಿಸಲು ಸಾಧ್ಯವಾಗದಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಸಂಬಂಧಗಳನ್ನು ಮಿತಿಗೊಳಿಸಿ ಮತ್ತು ನೀವು ತೊಡೆದುಹಾಕಬಹುದಾದ ಎಲ್ಲ ಜನರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿ ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ತಂದುಕೊಳ್ಳಿ. ಹೀಗೆ ಹೇಳಿದ ಬುದ್ಧ ಸನ್ಯಾಸಿಯು ತನ್ನ ಮಾತುಗಳನ್ನು ಕೊನೆಗೊಳಿಸಿದರು. ತದನಂತರ ಇವು ಕೆಲವು ತಪ್ಪುಗಳಾಗಿವೆ. ನೀವು ಅವುಗಳನ್ನು ಸರಿಪಡಿಸಿದರೆ ನಿಮ್ಮ ಜೀವನವು ಮತ್ತೆ ಶಾಂತಿ, ನೆಮ್ಮದಿ ಮತ್ತು ಸಂತೋಷದಿಂದ ತುಂಬುತ್ತದೆ ಎಂದು ಹೇಳಿದರು. ಸ್ನೇಹಿತರೆ, ಇಂದಿನ ಕಾಲಘಟ್ಟದಲ್ಲಿ ನಮ್ಮ ಮನಸ್ಸನ್ನು ಪ್ರಕ್ಷುಬ್ಧವಾಗಿ ಮತ್ತು ಚಂಚಲವಾಗಿಡುವ 10ನೇ ಮತ್ತು ಕೊನೆಯ ತಪ್ಪು ಅಂದರೆ ಡಿಜಿಟಲ್ ಸಾಧನಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ. ಈಗ ಇಂದಿನ ಸಮಯದಲ್ಲಿ ನಮ್ಮ ಜೀವನದಿಂದ ಡಿಜಿಟಲ್ ಸಾಧನಗಳನ್ನು ಸಂಪೂರ್ಣವಾಗಿ
ಪ್ರತ್ಯೇಕಿಸುವುದು ಅಸಾಧ್ಯವಾಗಿದೆ. ಆದರೆ ಯಾವುದೇ ಕಾರಣವಿಲ್ಲದೆ ಈ ಸಾಧನಗಳನ್ನು ಬಳಸುವ ಜನರು, ಅಲ್ಲಿ ಯಾವುದೇ ವ್ಯಾಪಾರವಿಲ್ಲದವರು ಇನ್ನೂ ಅಂಟಿಕೊಳ್ಳುತ್ತಿದ್ದಾರೆ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಸ್ಕ್ರೋಲಿಂಗ್ ಮಾಡುತ್ತಾರೆ. ಹುಚ್ಚುತನದ ಹಂತಕ್ಕೆ ಅವರು ಇಡೀ ದಿನವನ್ನು ಈ ಸಾಧನದಲ್ಲಿಯೇ ಕಳೆಯುತ್ತಾರೆ. ಈ ಅಭ್ಯಾಸವು ತುಂಬ ಕೆಟ್ಟದ್ದು. ನಿಮ್ಮ ಕೆಲಸಕ್ಕೆ ಎಷ್ಟು ಅವಶ್ಯಕವೋ ಅಷ್ಟು ಮಾತ್ರ ಬೆಳೆಸಿ, ಆದರೆ ಇದರಲ್ಲೂ ಮಧ್ಯ ಮಧ್ಯ ಬಿಡುವು ಮಾಡಿಕೊಳ್ಳುವುದು ಅಗತ್ಯ. ಇಲ್ಲದಿದ್ದರೆ ಅದು ನಿಮ್ಮೊಳಗಿನ ಅನೇಕ ವಿಷಯಗಳನ್ನು ಹಾಳು ಮಾಡುತ್ತದೆ. ನಿಮ್ಮ ಮುಖದ ಹೊಳಪು ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ. ಅತಿಯಾಗಿ ಯೋಚಿಸುವ ಅಭ್ಯಾಸವನ್ನು ಸೃಷ್ಟಿಸುವ ಮೂಲಕ ಅದು ನಿಮ್ಮೊಳಗೆ ಒತ್ತಡವನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ನೀವು ಅದರಿಂದ ಸಾಧ್ಯವಾದಷ್ಟು ಅಂತಹವನ್ನು ಕಾಯ್ದುಕೊಳ್ಳಬೇಕು, ಏಕೆಂದರೆ ಜಂಕ್ ಫುಡ್ನಂತಹ ಕೆಲವು ವಿಷಯಗಳನ್ನು ನಾವು ತ್ಯಜಿಸಬಹುದು, ಆದರೆ ಡಿಜಿಟಲ್ ಸಾಧನಗಳನ್ನು ಸಂಪೂರ್ಣವಾಗಿ ತ್ಯಜಿಸಲು ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲ. ಏಕೆಂದರೆ ಇಂದಿನ ದಿನಗಳಲ್ಲಿ ಎಲ್ಲವೂ ತಂತ್ರಜ್ಞಾನದೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ನಾವು ಸಂಪೂರ್ಣ ಡಿಜಿಟಲ್ ಡಿಟಾಕ್ಸ್ ಮಾಡಿದರೆ ನಮ್ಮ ಜೀವನದಲ್ಲಿ ನಾವು ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅದನ್ನು ಸಂಪೂರ್ಣವಾಗಿ ತ್ಯಜಿಸಬಾರದು, ಆದರೆ ಸೀಮಿತವಾಗಿರಬೇಕು. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಥೆಯು ಇಷ್ಟವಾದರೆ ಕಮೆಂಟ್ಸ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.